ಇದೆ ಅಲ್ವಾ, ಅವ್ರದ್ದು ಒಂದು ಜೀವನ ಇದೆ ಅಲ್ವಾ, ಅವ್ರ ಜೊತೆಗೆ ನಮ್ದು ಇದೆ ಅಂತೀರಾ? ಎರಡೂ ಇದೆ. ಜನ ಅನುಸರಿಸ್ಕೊಂಡ್ರೆಲ್ಲ ಇದೆ. ಗೌರ್ಮೆಂಟ್ ಇಲ್ಲಿ ಯಾರಿದಾರಲ್ಲ ಅವ್ರು ಅನುಸರಿಸ್ಕೋಬೇಕು. ದೊಡ್ಡ ದೊಡ್ಡ ಅಂಗಡಿಯವ್ರ ವ್ಯಾಪಾರ ಆಗಲ್ಲ ಅಂತ ಇವ್ರ ಮೇಲೆ ಏನೇನೋ ಕಿತಾಪತಿ ಮಾಡಿದ್ರೆ ಇವ್ರೇನ್ ಮಾಡ್ತಾರೆ? ಹಾಗಂತ ಓಡಾಡೋ ಜಾಗದಲ್ಲಿ ವ್ಯಾಪಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಎಷ್ಟಾಗ್ಲ ಓಡಾಡ್ತಾರೆ ಜನ, ಸಾಕಾಗತ್ತಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಜನನೇ ಅನುಸರಿಸ್ತಾ ಇದ್ದಾರೆ. ಯಾಕೆ ನೀವು ಅಡ್ಜಸ್ಟ್ ಮಾಡ್ಕೊಂತೀರಾ? ಏನ್ ವಿಚಾರಕ್ಕೆ ಅಡ್ಜಸ್ಟ್ ಮಾಡ್ಕೊಂತೀರಾ? ದೊಡ್ಡ ಅಂಗಡಿಲಿ GST ಹಾಕ್ತಾರೆ, ಮತ್ತೆ ರಾಬಿರಿ ರೈಟ್ ಇರುತ್ತೆ. ನಮ್ಗೆ ಅಲ್ಲಿ ಬಾರ್ಗಿಂಗ್ ಸಿಗಲ್ಲ. ಕೊಟ್ಟಿದ್ದ ರೇಟ್ಗೆ ತೊಗೊಂಬಂದು ಹೋಗ್ಬೇಕು. ಎರಡು ಕಡೆನೂ ಕ್ವಾಲಿಟಿ ಅಷ್ಟರಲ್ಲೇ ಇರುತ್ತೆ. ಬಟ್ ಬೆಟರ್ ನಮಗೆ ನಮ್ಮ ಬಜೆಟ್ಗೆ ಓಕೆ ಅನ್ಸುತ್ತಲ್ಲ, ಅದಕ್ಕೆ ನಾವು ತಗೊಂತೀವಿ. ಹಾಗಾದ್ರೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಅವ್ರು ರಾತ್ರಿ ಆಗ್ಲೂ ಮಿನಿಸ್ಟ್ರು ಯಾರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಸರ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಓಡಾಡ್ಕೊಂಡು ಎಲ್ಲ ತೆರವು ಮಾಡ್ಕೊಂಡ್ ಬರ್ತಾ ಇದಾರೆ, ಇದಕ್ಕೇನ್ ಹೇಳ್ತೀರಾ? ಅವ್ರಿಗೆ ಯಾರ್ಯಾರು ಹೇಳಿದಾರೆ ಫಸ್ಟ್ ಅವ್ರು ಕುತ್ಕೊಂಡು ಯೋಚನೆ ಮಾಡ್ಲಿ. ಯಾರ್ಯಾರು ದೊಡ್ಡ ದೊಡ್ಡ ಅಂಗಡಿಗಳು ಏನೇನು ಅವ್ರ ವ್ಯಾಪಾರಗಳನ್ನ ನಡೆಯೋಕೆ ಬೀದಿ ವ್ಯಾಪಾರಿಗಳನ್ನ ಇದು ಮಾಡ್ತಿದಾರಲ್ಲ, ಫಸ್ಟ್ ಅದನ್ನ ಯೋಚನೆ ಮಾಡ್ಲಿ. ಅವ್ರನ್ನು ಕೆಳಗಡೆಯಿಂದಾನೇ ಮೇಲ್ ಬಂದಿರೋದು ಜನ, ಇವರಿಂದಾನೇ ಓಟ್ ತಗೊಂಡೇನೆ ಅವ್ರಿಗೆ ಗೆದ್ದಿರೋದು. ಎರಡನ್ನೂ ಯೋಚನೆ ಮಾಡ್ಬೇಕು. ಇಲ್ಲ ಇವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಕ್ಕೆ ನೋಡಿ ಮ್ಯಾಮ್, ಆಧಾರ್ ಕಾರ್ಡ್ ಕೊಟ್ಟು ಅವ್ರು ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಈ ಕೆಲ್ಸಗಳು ಅವ್ರು ಮಾಡ್ಕೊಂಡು ಅವ್ರ ಜಾಗ ತಗೋಬೇಕು. ಈ ಜಾಗ ಇಲ್ಲ ಅಂತ ಬೇರೆ ಕಡೆ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಆ ಜಾಗದಲ್ಲಿ ಇವ್ರು ಮಾಡಕ್ ರೆಡಿ ಇಲ್ಲ. ಅದು ಮಾಡ್ಕೊಟ್ಟಾಗ ಮಾತಾಡ್ಬೋದು ಮ್ಯಾಮ್, ಅದೆಲ್ಲ ಹೇಳ್ದಷ್ಟು ಈಸಿ ಅಲ್ಲ. ಜನಕ್ಕೇನೆ ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಅವರು ರಾಜಕಾರಣಿಯಾಗಿ ಏನ್ ಪ್ರಯೋಜನ? ಜನದಿಂದನೇ ತಾನೇ ಅವ್ರು ಬಂದಿರೋದು. ಅವರು ಜನ ಅಂತಂದ್ರೆ ಸಾರ್ವಜನಿಕರು. ನಿಮ್ಗಳನ್ನ ಯೋಗೇಶ್ವರ ನೋಡ್ತಾ ಇದಾರೆ ಅವರು. ಯಾಕಂದ್ರೆ ಓಡಾಡಬೇಕಾದ್ರೆ ತುಂಬಾ ಹಿಂಸೆ ಆಗುತ್ತೆ ನೋಡಿ. ಇನ್ನು ಗಾಡಿಗಳು ಜಾಸ್ತಿ ಆಗ್ತವೆ, ಇನ್ನು ತೆಗಿತಾರೆ, ಇನ್ನು ತೆಗಿತಾ ಏನಾಗುತ್ತೆ? ಗಾಡಿಗಳು ತಗೊಳ್ಳೋದನ್ನ ಕಮ್ಮಿ ಮಾಡಿಸಿ, ಗಾಡಿನ ಹೆಂಗ್ ಬೇಕಂತ ಪಾರ್ಕಿಂಗ್ಗಳು ಹಾಕ್ತಾರೆ ಅದನ್ನ ಕಮ್ಮಿ ಮಾಡಿಸ್ಲಿ. ಮತ್ತೆ ಅದಕ್ಕೆ ಒಂದು ನಿಯಮಗಳು ಕೊಡ್ಲಿ. ಅವಾಗ ಒಪ್ಕೊಂಡು ನಾವು ಫುಟ್ಪಾತ್ ಮೇಲೆ ಇರೋರು ಯಾವ್ದು ಇವತ್ತರೆಗೂ ಮೋಸ ಆಗಿಲ್ಲ. ಹಾಗಾದ್ರೆ ಇಲ್ಲಿಂದ ಅಲ್ಲಿವರೆಗೂ ಇದಾರೆ, ಓಕೆನಾ? ಏನಾಗಿದೆ ಮ್ಯಾಮ್ ಪ್ರಾಬ್ಲಮ್? ಇವಾಗ ಇದನ್ನ ಹೇಳ್ತೀರಾ, ಊರಲ್ಲಿ ಸಂತೆಗಳನ್ನ ಹಾಕ್ತಾರೆ. ಇವ್ರು ಹೇಳೋ ಲೆಕ್ಕದಲ್ಲಿ ಸಂತೆ ವ್ಯಾಪಾರನೇ ಮಾಡಂಗಿಲ್ಲ ಹಳ್ಳಿಗಳಲ್ಲಿ. ಅವರು ಹೋಗ್ಬೇಕು ಮಾರ್ಕೆಟ್ಗಳಿಗೆ. ಸಂತೆಗಳೇನು ಕಟ್ತಿದ್ರು ಊರಲ್ಲಿ? ಒಂದು ಜಾಗ ಅಂತ ಸೀಮಿತ ಇದೆ, ಆ ಜಾಗದಲ್ಲಿ ಹಾಕ್ತಾರೆ. ಅದ್ರಲ್ಲೂ ಅನುಸರಿಸ್ಕೊಂಡು ಹೋಗ್ತಾರಲ್ವಾ ಜನ. ಅದ್ರಲ್ಲೂ ವಾರಕ್ಕೆ ಒಂದ್ಸತಿ ಇರುತ್ತೆ. ಕರೆಕ್ಟ್ ಮ್ಯಾಮ್, ವಾರಕ್ಕೆ ಒಂದ್ಸತಿ ಇರುತ್ತೆ. ಅಲ್ಲಿರೋ ಜನಗಳಿಗೆ ಅದು ಇದಾಗಿದೆ. ಇಲ್ಲಿ ಸಿಟಿಲಿರೋ ಜನಗಳಿಗೆ ವಾರಕ್ಕೆ ಒಂದ್ಸತಿ ಸಿಗಲ್ವಲ್ಲ ಸಂತೆ. ಈಗ ಬೆಳಿಗ್ಗೆ ಜಾಬ್ ಮಾಡ್ಕೊಂಡು ಹೋಗ್ತಾರೆ, ಈವ್ನಿಂಗ್ ತರಕಾರಿ ಬೇಕಾಗತ್ತೆ, ಹೋಗಿ ಮಾರ್ಕೆಟ್ ಅಲ್ಲಿ ನೀವು ಡಿಮಾರ್ಟ್ ಎಲ್ಲ ಮಾಲ್ಗಳಿಗೆ ಹೋಗಿ ಆ ರೇಟ್ ನೋಡಿ ಹೊರಗಡೆ ನಾವು ಬೀದಿ ತರಕಾರಿ ತಗೊಳ್ಳೋದು ನೋಡಿ. ಎಲ್ಲ ಆಪ್ಗಳು ಸ್ಟಾರ್ಟ್ ಆಗಿದೆ, ಎಲ್ಲ ಆಪಲ್ ಮನೆಗೆ ಎಲ್ಲ ಇವಾಗ ನೀವು ನೋಡಿ ಆಪಲ್ ಕೂಡ ನೀವು ಇವಾಗ ಬ್ಲಿಂಕಿಟ್ ಅದೇನೇನೋ ಅಂತಾರೆ, ಅದ್ರಲ್ಲಿ ಎಷ್ಟು ನೆಗೆಟಿವ್ಸ್ ಇದೆ ಅನ್ನೋದು ನೋಡಿ. ಆ ಆಪಲ್ಗಳು ಕೆಡದೆ ಇರಲಿ ಅಂತ ಬೇರೆ ಬೇರೆ ಸೊಲ್ಯೂಷನ್ಸ್ ಎಲ್ಲ ಹಾಕ್ತಿದ್ದಾರೆ. ಇವಾಗ ಜನ ಅದರಲ್ಲಿ ತಗೊಂಡು ಕೂಡ ಮೋಸ ಹೋಗಿದ್ದಾರೆ. ಅಲ್ಲಿರೋ ಫುಡ್ಗಳಿಂದ ಮೋಸನ ಹೋಗಿದ್ದಾರೆ. ಎಷ್ಟೊಂದು ಉದಾಹರಣೆಗಳು ಬರ್ತಾ ಇದೆ. ಇನ್ನು ಹಿಡ್ದು ಹಾಕ್ತಿದ್ದಾರೆ. ಬೆಟರ್ ದನ್ ಇವ್ರಿಗೆ ಯಾಕೆ ಮ್ಯಾಮ್ ಮೋಸ ಮಾಡಬೇಕು? ಮೇಡಮ್, ಇವ್ರ ಹತ್ರ ಬಂದಿಂಗೆ ಮಾತಾಡೋ ಬದಲು ಮಳೆ ಹುಯ್ದು ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇವ್ರ ಹತ್ರ ಬರೋದಲ್ಲ. ಅಂತ ಜನಗಳಿಗೆ ಸಹಾಯ ಮಾಡ್ಲಿ. ಇವ್ರು ಹೋಗೋದಕ್ಕೂ ಒಂದು ಮಾಡೋ ಕೆಲ್ಸಕ್ಕೂ ಒಂದು ನಿಯತಿ ಇರುತ್ತೆ. ಹೇಳ್ತಾ ಇದೀರಾ ಫುಟ್ಪಾತ್ ಅಲ್ಲಿ ಪಾಪ ಅವ್ರು ವ್ಯಾಪಾರ ಮಾಡ್ಲಿ ಅಂತ ಹೇಳ್ತಾ ಇದೀರಾ. ಈಗ ಎಕ್ಸಾಂಪಲ್ ಮಲ್ಲೇಶ್ವರಂ ಅಂತ ತಗೊಂಡಾಗ ನಾವು ಅಲ್ಲಿ ರೋಡ್ ಬಂದು ತುಂಬಾ ಚಿಕ್ಕದು, ಇಲ್ಲೊಂದು ಸ್ವಲ್ಪ ಹಗ್ಲಕ್ಕಿದೆ. ಅಲ್ಲಿ ರೋಡ್ ಬಂದು ತುಂಬಾ ಚಿಕ್ಕದು. ಅಲ್ಲಿ ಬಟ್ಟೆ ತಗೊಳಕ್ ಬರ್ತಾರೆ, ಫುಲ್ ಕ್ರೌಡ್ ಕವರ್ ಆಗುತ್ತೆ. ಪಾಪ ವಯಸ್ಸಾದರು ರೋಡ್ ಮೇಲೆ ನಡೀತಾರೆ. ಹೋಗ್ಲಿ ಮೇಡಮ್, ಹೋಗ್ಲಿ, ನಿಮ್ಮ ದಾರಿಗೆ ಬರ್ತೀವಿ. ಇದಕ್ಕೆ ಕೇಳ್ತಾ ಇದ್ರಲ್ಲ, ಇವಾಗ ನೀವಲ್ಲಿ ಮಣಿಮಕ್ಕಳಮ್ಮನ ದೇವಸ್ಥಾನದ ಹತ್ರ ನೋಡಿ, ಬೀದಿಲೂ ಅಗದಿದ್ದಾರೆ. ಅಲ್ಲಿ ಎಷ್ಟು ಜನ ಬಿದ್ದು ಕೈ ಮೂಳೆ ಮುರ್ಕೊಂಡು ಎಷ್ಟು ಜನ ಸತ್ತಿದ್ದಾರೆ. ಅದನ್ನ ಜನ ಯಾರು ಕೇಳಲ್ಲ, ಯಾಕಂದ್ರೆ ಅದು ನೋವು ಅನುಭವಿಸ್ತಾ ಇದ್ದಾರೆ. ಇದು BBMP ಅವರು ಕೂಡ ಕೇರ್ ತಗೋಬೇಕು ಈ ವಿಷಯದಲ್ಲಿ. ಇಲ್ಲಿ ಬಂದು ಗಲಾಟೆ ಮಾಡೋದಲ್ಲ, ಇಲ್ಲಿ ಹಿಂಗೆ ರೋಡ್ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಳೋದಲ್ಲ. ಬೀದಿಗಳು ಅವ್ರು ಅಗದಿರ್ತಾರಲ್ವಾ, ಬೇಗ ಅದನ್ನ ಮುಚ್ಚಾಕ್ಬೇಕು. ಎಷ್ಟು ಜನ ಕೈ ಮೂಳೆ ಮುರ್ಕೊಂಡಿರ್ತಾರೆ, ಎಷ್ಟು ಜನ ಕುಟುಂಬ ಹಾಳಾಗಿರುತ್ತೆ. ಅವರು ರೋಡ್ ಮಾಡ್ತಾ ಇರ್ತಾರೋ ಅದಕ್ಕೆ ರೋಡ್ ತೆಗ್ದಿರ್ತಾರೆ. ರೋಡ್ ಯಾವ್ದು ಇಲ್ಲ, ಪೈಪ್ ಹಾಕ್ತಾರೆ, ತೆಗೆದ್ಬಿಟ್ಟು ಪೈಪ್ ಹಾಕ್ತಾರೆ. ತಿರ್ಗಾ ಬೇಗ ಮುಚ್ಚಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕಲ್ವಾ. ನಾವು ಬರೀ ಅವ್ರದ್ದೇ ಯೋಚನೆ ಮಾಡ್ಬಿಟ್ರೆ ಮಿಕ್ಕಿದ ಜನದ ಯಾರು ಯೋಚನೆ ಮಾಡ್ತಾರೆ? ಈಗ ನಿಮ್ಗೆ ಫುಟ್ಪಾತ್ ಅನ್ನೋದು ಸಾರ್ವಜನಿಕರು ಓಡಾಡಕ್ ಬೇಕೋ ವ್ಯಾಪಾರಕ್ಕೆ ಬೇಕಾ ಹೇಳಿ? ಎರಡಕ್ಕೂ ಬೇಕು. ಎರಡಕ್ಕಲ್ಲ, ನಿಮ್ಗೆ ಅಕ್ಕಿನೂ ಖರ್ಚಾಗಬಾರ್ದು, ಮಕ್ಳು ಬಡವಾಗಬಾರ್ದು ಅಂದ್ರೆ ಹೇಗೆ? ಅದು ನೀವ್ ಹಂಗ ಅನ್ಕೊಂಡಿದ್ದೀರಾ ಅಷ್ಟೇ. ಬೇಕಂದ್ರೆ ನಮ್ಮ ಯೋಚನೆಗೆ ನಾವ್ ಇದ್ ಮಾಡಕ್ ಹೋದ್ರೆ ಇಲ್ಲಿ ವ್ಯಾಪಾರ ಮಾಡೋರ್ ಕತೆ ಹೆಂಗೆ? ಅವ್ರ ಹೆಂಗ್ ಜೀವನ ಇವಾಗ ಅವ್ರು ಬದುಕ್ಬೇಕು ಅಂತಾನೆ ಬಂದಿರೋದು ಮೇಡಮ್. ಅವ್ರುನು ವ್ಯವಸ್ಥೆ ಎರಡು ಕಡೆನೂ ಇರಬೇಕು. ವ್ಯಾಪಾರ ಮಾಡಕ್ಕಂತಾನೆ ಒಂದು ಕೆಲವೊಂದು ಶಾಪ್ಸ್ ಗಳಿದಾವೆ, ಹೋಗ್ಬೇಕು. ಇವ್ರು ವ್ಯಾಪಾರ ಅಂಗಡಿ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ಬೇಕು. ಇಲ್ಲಿ ಫುಟ್ಪಾತ್ ಅಲ್ಲಿ ಜಾಗ ತಗೊಂಡು ಓಡಾಡೋರಿಗೆ ಕೆಲವೊಂದು ತುಂಬಾನೇ ಕಷ್ಟ ಆಗ್ತಾ ಇದೆ ಎಲ್ಲಾ ರೀತಿ. ಆಮೇಲೆ ಇಲ್ಲೇ ಪೇಪರ್ ತಗೊಳ್ಳೋದು, ಇಲ್ಲೇ ಗಲೀಜ್ ಮಾಡೋದು ಅಂತ ಬಂದಾಗ ಇನ್ನೂ ಅಸಹ್ಯ ಅನ್ಸುತ್ತೆ ಅಲ್ವಾ? ಅದಕ್ಕೆ ಅವ್ರು ಮಾಡ್ಲೇಬೇಕು, ಪನಿಷ್ಮೆಂಟ್ ಕೊಡ್ಲೇಬೇಕು. ಆದ್ರೆ ಎಲ್ಲಾ ವಿಷಯಕ್ಕೂ ಕೂಡ ಇಲ್ಲಿ ಫುಟ್ಪಾತ್ ಮೇಲೆ ಸೇಲ್ ಮಾಡ್ತಾರಲ್ಲ, ಅವ್ರಿಗೆ ಹಿಂಸೆ ಕೊಡಬಾರ್ದು. ಈ ಟೈಮ್ ಅಂತ ಕೊಡಬೇಕು ಮೇಡಮ್. ಅವರು ಈ ಟೈಮ್ ಅಂತ ಕೊಟ್ಟು ಆ ಟೈಮ್ ಮುಗಿಸ್ಕೊಂಡ್ಬಿಟ್ಟು ನೀವು ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಅದೇ ಇಲ್ಲೇ ಇಟ್ಬಿಡೋದು, ಅದನ್ನ ಅವ್ರು ಕೇಳಲೇಬೇಕು, ಮಾತಾಡ್ಲೇಬೇಕು.
ಆದರೆ ಅವ್ರ ವ್ಯವಸ್ಥೆನ ಅವ್ರು ಕೇಳಲೇಬೇಕು, ಮಾತಾಡಲೇಬೇಕು, ಇಲ್ಲ ಅಂತಲ್ಲ. ಆದರೆ ಸಾರ್ವಜನಿಕರು ಪ್ರಾಬ್ಲಮ್ ಆಗಲಬಾರ್ದು ಅಂದ್ರೆ ಅವ್ರು ಈ ಥರನೂ ಮಾಡಲೇಬೇಕು, ಅವ್ರಿಗೂ ಟೈಮು ಕೊಡಬೇಕು. ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರಿ, ಪಾಪ ಅವರೆಲ್ಲ ಅಲ್ಲೇ ಇದ್ದಾರೆ ಅನ್ಸುತ್ತಲ್ವಾ, ಖಾಲಿ ಮಾಡ್ತಿಲ್ಲ ಅನ್ಸುತ್ತೆ. ನೀವು ಒಂದ್ ಕಡೆಯಿಂದ ಖಾಲಿ ಮಾಡ್ಕೊಂಡು ಹೋದ್ರೆ ಇನ್ನೊಂದ್ ಕಡೆಯಿಂದ ಇವಾಗ ಹೈ ಲೆವೆಲ್ ಇರೋರು ಇಂತಿಂಥ ಅಂಗಡಿಗಳಿಗೆ ಹೋಗ್ತಾರೆ. ಪಾಪ ಏನು ಅವ್ರ ತಕ್ಕನ ಬಜೆಟಲ್ಲಿ ಇರೋರಿಗೆ ಎಲ್ಲಿ ಬರ್ತಾರೆ, ಅವ್ರು ಇಂಥ ಕಡೆನೇ ತಾನೇ ಬರೋದು. ಆದರೂ ಏನು ಅವ್ರು ಕಮ್ಮಿ ಇದ್ದಾರೆ ಅವರು. ಹೋಗ್ಲಿ ಹೇಳಿ ಮ್ಯಾಮ್, ಸಚಿವರಿಗೆ ಏನು ಹೇಳ್ತೀರಾ ಫೈನಲ್ ಆಗಿ? ಸರ್ ಫಸ್ಟ್ ರೋಡ್ ಸರಿ ಮಾಡಿಸಿ ಬಡವ್ರಿಗೂ ಕೂಡ ಸ್ವಲ್ಪ ಸಹಾಯ ಮಾಡಲಿ. ಇವ್ರ ಹತ್ರ ಬಂದು ಗಲಾಟೆ ಮಾಡೋದಲ್ಲ. ಎಲ್ಲೋ ಮಳೆ ಉಯ್ದು ಸಾವಿರಾರು ಜನ ಸತ್ತಿ ಕೊಚ್ಕೊಂಡು ಹೋಗಿರ್ತಲ್ಲ ಅಂತ ಕುಟುಂಬಕ್ಕೆ ಸಹಾಯ ಮಾಡಲಿ. ಅವರು ಎಷ್ಟೇ ಯಾವುದೇ ಊರಿಗೆ ಹೋದ್ರೂ ದೇವ್ರವ್ರನ್ನ ಆಶೀರ್ವದಿಸ್ತಾರೆ. ಹೇಳಿ ಮ್ಯಾಮ್ ಫೈನಲ್ ಆಗಿ. ಸರ್ ಮ್ಯಾಮ್ ಫೈನಲ್ ಒಂದೇನೆ, ನಮ್ಮ ತುಂಬ ಬಡವ್ರ ಇರೋರಿಗೆ ಇದು ಬೆಟರ್ ಜೀವನ. ಎಲ್ಲರೂ GST ಕಟ್ಕೊಂಡು ಆ GSTಗಳನ್ನ ಎಳ್ದಿದ್ದಾರೆ. ಬಜೆಟ್ ಮಾಡಿದ್ವಿ, GSTಗಳನ್ನ ಎಳ್ದಿದ್ದಾರೆ. ಒಂದು ಹೋಟ್ಲಿಗೂ GST, ಒಂದು ಬಟ್ಟೆಗೂ GST, ಅದೆಲ್ಲ ಮಾಡಿ ಪಾಪ ನಾವು ತೊಗೊಳೋರಿಗೆ ಯೋಚನೆ ಮಾಡ್ತೀವಿ, ಅಷ್ಟು ದುಡ್ಡು ಕೊಡಬೇಕಾ ಅಂತ. ನಾವು ಓದಿಸ್ತಿದ್ದೀವಿ ಮಕ್ಕಳನ್ನೆಲ್ಲ, ಯೋಚನೆ ಮಾಡಿ ತೊಗೊಂಡು ಬಾರ್ಗಿಂಗ್ ಮಾಡೋಕ್ಕಾಗಲ್ಲ. ನೀವು ದೊಡ್ಡ ಅಂಗಡಿಗೆ ಹೋಗಿ ನೀವು ಹೇಳಿದ ಟಾಪ್ಗೆ ದುಡ್ಡು ಕೊಟ್ಟು ಬರ್ತೀರಾ, ಇಲ್ಲಾದರೆ ನಾವು ಚೌಕಾಸಿ ಮಾಡ್ಬೋದು. ಅವರು ನಮಗೆ ಬಿಟ್ಕೊಡ್ತಾರೆ, ಅವರು ಬಿಟ್ಕೊಡ್ತಾರೆ. ಆಯಿತು ತೊಗೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಡ್ಜಸ್ಟ್ ಆಗ್ತಾರೆ. ಆದರೆ ದೊಡ್ಡ ದೊಡ್ಡ ಅಂಗಡಿಯವ್ರು ಅಡ್ಜಸ್ಟ್ ಆಗಲ್ಲ, ಅಷ್ಟೇ ಹೇಳ್ತೀನಿ. ಬಟ್ ಇರಲಿ ಮ್ಯಾಮ್, ಇದರಿಂದ ಬೇಕು ಮ್ಯಾಮ್. ಅವರು ಒಂದು ಜೀವನ, ನಮ್ದು ಒಂದು ಜೀವನ. ಜೀವನ ಹೋಗ್ಲಿ, ನಾವೇ ನಮ್ಗೇನೆ ಏನೋ ಕಳ್ಕೊಳಂಗಾಗುತ್ತೆ ಅಂತೀರಾ? ನಿಜವಾಗೂ ಮಲ್ಲೇಶ್ವರಂ ನೋಡಿದ್ರೆ ಬೇಜಾರಾಗುತ್ತೆ, ಬಿಕ್ಕೋ ಅನ್ಸುತ್ತೆ. ಯಾಕಂದ್ರೆ ಕ್ರೌಡ್ ಆಗಿತ್ತು ಅಲ್ಲಿ, ಕ್ರೌಡ್ ಆಗಿತ್ತು. ಮತ್ತೆ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಒಂದು ಅಡ್ಡ ಮಾಡ್ಕೊಂಡಿದ್ವಿ, ನೀಟಾಗಿ ಹೋಗ್ತಿದ್ವಿ, ಎಂಜಾಯ್ ಮಾಡಿ ತರ್ತಿದ್ವಿ. ಹೋಗ್ತಿರ್ಲಿಲ್ಲ ಮ್ಯಾಮ್, ಉದ್ದುದ್ದಕ್ಕೆ ಹೋಗ್ತಿದ್ರಿ ಅನ್ಸುತ್ತೆ. ಅಂದ್ರೆ ಅದ್ರಲ್ಲೂ ನಮ್ಗೊಂದು ಎಂಜಾಯ್ಮೆಂಟ್ ಇರೋದು. ಆ ತರ ಇದ್ರೆ ಚಂದ. ಅದೇ ಚಂದ. ಒಂದು ರೋಡ್ ಅಲ್ಲಿ ಫುಟ್ಪಾತ್ ಅಂತ ಬಂದಾಗ ಎಲ್ಲ ಒಟ್ಟಿಗೆ ಅಟ್ ಟೈಮ್ ಅಲ್ಲಿ ಹೋಗ್ತೀರಾ. ಅಲ್ಲಾದ್ರೆ ಅಲ್ಲಿ ನೀವು ಮುಂದೆ ಅವ್ರ ಹಿಂದೆ, ಹಂಗೆ ಹೀಗೆ ಹೋಗ್ಬೇಕು. ಆದ್ರೂ ನೋಡಿ ಇಲ್ಲಿ ಚೆನ್ನಾಗೈತೆ, ಅಲ್ಲಿ ಚೆನ್ನಾಗೈತೆ ಅಂತ. ಅಲ್ಲಿ ಹೆಂಗಿದೆ, ಅಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ. ಆ ಥರನೇ ಇಲ್ಲೂ ಅವಾಗಿಂದ ಇದ್ದಿದ್ರೆ ಇಲ್ಲೂ ಅದೇ ಥರ ಜನ ಇರ್ತಾ ಇದ್ರು. ಅಲ್ಲಿಗೂ ಇಲ್ಲಿಗೂ ಹೋಲಿಸಿದ್ರೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ನಮ್ಮ ಕರ್ನಾಟಕನೇ